കടയില്ല സ്റ്റോപ്പ് കുറച്ച് കൂടുതലായിട്ട് ഓവർ കഴിഞ്ഞിട്ടാകുമ്പോൾ കുറച്ച് ഓവർ കഴിയുമല്ലേ. ಟೈಟಾನ್ಸ್ ತಂಡದ ದಾಳಿಗಾರ ಜಲೀಲ್ 142 ರನ್ಗಳು. ಫೈನಲ್ ಪಂದ್ಯಾಟ ಪ್ರಾರಂಭ. ದ ಮ್ಯಾಚ್ ಸ್ಟಾರ್ಟ್ ನೌ. ಬಲವಾದ ಹೊಡೆತ, ಗಗನ ಮಾರ್ಗದಲ್ಲಿದ್ದ ಚೆಂಡು, ಸೀಮಾ ಗಡಿ ದಾಟಿದಂತಹ ಚೆಂಡು, ಅದ್ಭುತವಾದಂತಹ ಕ್ಷಣ ಮೈದಾನದಲ್ಲಿ. ತೀರ್ಪುಗಾರರಿಂದ 6 KPL ಕಮಾಲ್ ಮ್ಯಾಕ್ಸಿಮಾ. ಪ್ರಥಮ ಎಸೆತ ಗಗನ ಮಾರ್ಗವಾಗಿ ಚಿಮ್ಮಿದಂತಹ ಚೆಂಡು ನೌಶಾದ್ ಅವರ ಬ್ಯಾಟ್ನಿಂದ 6 ಓಟಗಳ ಅಂಕಪಟ್ಟಿಯಲ್ಲಿ ದಾಖಲಾಗಿದೆ. ಜಲೀಲ್ ಟು ನೌಶಾದ್. ಚೆಂಡಿನ ದಾಳಿ ಬಾರಿ ನಿಖರವಾಗಿದೆ, ಚುಕ್ಕಿಯಾಗ್ತಾ ಇದೆ. ಬಲಿಷ್ಠ ಆಲ್ರೌಂಡರ್ ಪ್ರತಿಭೆ ಜಲೀಲ್ ಈ ಬಾರಿ ಚೆಂಡಿನ ದಾಳಿಯಲ್ಲಿ. ವೈಟ್ ಬಾಲ್, ಅಗಲವಾಗಿದೆ ಚೆಂಡು. ಬಲಿಷ್ಠ ಹೊಡೆತಕ್ಕೆ ಔಟ್ ಆಗುವ ಸಾಧ್ಯತೆ ಇದೆ. ಗಾಳಿಯಲ್ಲಿ ಚೆಂಡು. ಐಕಾನ್ ಪ್ಲೇಯರ್, ಆರಂಭಿಕ ಹೊಡೆತಗಾರ ನೌಶಾದ್ ಅವರು ದರಿಪತನ. K12 ಈ ಗಾಡಿಯನ್ನ 8953 ಗಾಡಿಯನ್ನ ತೆರವುಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿ 8620 ಜನರು ಈಗಾಗಲೇ ನಮ್ಮ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಅಳಿತಪ್ಪಿದಂತಹ ಚೆಂಡು ನೇರವಾಗಿ ಗೂಟ ರಕ್ಷಕ ಸತ್ತಾರ್ರವರ ಕೈಯಲ್ಲಿ. ಅಗಲವಾದ ಎಸೆತ, ಸುಲಭದ ರೀತಿ ಲಗ್ಗಬಟ್ಟಿಯಲ್ಲಿ 1 ಓಟಗಳು ದಾಖಲಾಗ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಇನ್ನೂ 3 ಚೆಂಡುಗಳು ಬಾಕಿ ಇದೆ. ಕಲಾತ್ಮಕ ಶೈಲಿಯಲ್ಲಿ ಚುರುಕಿನ ಓಟ ಕಂಡು ಬರ್ತಾ ಇದೆ. ಬಾರಿ ಚೆಂಡಿನ ದಾಳಿ ಬಾರಿ ನಿಖರವಾಗ್ತಾ ಇದೆ, ಚುಕ್ಕಿಯಾಗ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ ಬಲಿಷ್ಠ ಹೊಡೆತಗಾರ, ಅದ್ಭುತ ಪ್ರತಿಭೆ ಶರೀಫ್ ಈ ಬಾರಿ ಸ್ಟ್ರೈಕ್ ನಲ್ಲಿ, ನಾನ್ ಸ್ಟ್ರೈಕರ್ ನಲ್ಲಿ ಬಲಿಷ್ಠ ಹೊಡೆತಗಾರ ಆನಂದ್, ದಾಳಿಗಾರನಾಗಿ ಬಿರುಬಿರುಸಿನ ದಾಳಿಗಾರ ಚಲಿ. ಅದ್ಭುತವಾದಂತಹ ದಾಳಿ ಈ ಬಾರಿ ಚುಕ್ಕಿಯಾಗ್ತಾ ಇದೆ. 1 ಓವರ್ನ ಮುಕ್ತಾಯದಲ್ಲಿ 1 ಗರಿಯ ನಷ್ಟದಲ್ಲಿ ಸೂಪರ್ ಗಿಲ್ಲೀಸ್ ಪಾಳೆಯದ ಒಟ್ಟು ಮೊತ್ತ 9 ಓಟಗಳು. ತಯಾರಿ. ಈ ಬಾರಿ ಗಾಳಿಯಲ್ಲಿದ್ದ ಚೆಂಡು ಬಹಳ ಬೆಲೆ ಬಾಳುವಂತಹ ಉತ್ತರಿ ಆನಂದ್ರವರ ಉತ್ತರಿಯಾಗಿದೆ. ಅದ್ಭುತ ಆಲ್ರೌಂಡರ್ ಪ್ರತಿಭೆ ಆನಂದ್ ಈ ಬಾರಿ ನಾನ್ ಸ್ಟ್ರೈಕರ್ ನಲ್ಲಿ ಬಲಿಷ್ಠ ಹೊಡೆತಗಾರ, ಬಿರುಬಿರುಸಿನ ಹೊಡೆತಗಾರ ಶರೀಫ್, ದಾಳಿಯಲ್ಲಿ ಸವಾಲ್. ಕಲಾತ್ಮಕ ಶೈಲಿ ಹೊಡೆತ ಕೇವಲ 1 ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ.
ನಮ್ಮ ಒಂದು ಸುಂದರ ಕ್ರೀಡಾಕೂಟ ನಮ್ಮ ಗ್ರಾಮ ಮಾತ್ರವಲ್ಲ, ಹೊರ ಗ್ರಾಮಗಳಿಂದ ವೀಕ್ಷಣೆಗೆ ಬಲಿಷ್ಠ ಹೊಡೆತ ಗಗನ ಮಾರ್ಗದಲ್ಲಿ ಚೆಂಡು ಬೆಲೆ ಬಾಳುವಂತಹ ಉತ್ತರೀಯ ಪತನವಾಗ್ತಾ ಇದೆ. ಆನಂದ್ರವರ ಬೆಲೆ ಬಾಳುವಂತಹ ಉತ್ತರಿ ಪತನವಾಗಿದೆ. ಈ ಬಾರಿ ಯುವ ಪ್ರತಿಭೆ ನಾಪೀರ ಅವರ ಕೈಯಲ್ಲಿ ಚೆಂಡು ವೀಕ್ಷಣೆಗೆ ಆಗಮಿಸಿರುವಂತಹ ಹೊರ ಗ್ರಾಮದ ಸರ್ವರಿಗೂ ಸರ್ವ ಕ್ರೀಡಾಭಿಮಾನಿಗಳಿಗೂ ಒಂದು ಕಾರ್ಯಕ್ರಮಕ್ಕೆ ಒಂದು ಕ್ರೀಡಾಕೂಟಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೀಮಾ ರೇಖೆಯಲ್ಲಿ ಚೆಂಡು ಅಂಕಪಟ್ಟಿಯಲ್ಲಿ 4 ಓಟಗಳು ದಾಖಲಾಗ್ತಾ ಇದೆ. ಬಲಿಷ್ಠ ಹೊಡೆತ ರಾಜಿಕ್ ರವರ ಬ್ಯಾಟ್ನಿಂದ. ಕಳೆದ ಪಂದ್ಯಾಟಗಳಲ್ಲಿ ಕೇವಲ 10 ಶಾಟ್. ಸೀಮಾ ರೇಖೆಯಲ್ಲಿ ಚೆಂಡು ಆಗಿದೆ ರಾಜಿಕ್ ರವರ ಬ್ಯಾಟ್ನಿಂದ. ಒಂದು ಓಟಕ್ಕೆ ಸೀಮಿತವಾಗ್ತಾ ಇದೆ. ಚೆಕ್ 2 ಓವರ್ನ ಮುಕ್ತಾಯದಲ್ಲಿ ಮೂರನೇ ಕ್ರಮಾಂಕದ ದಾಳಿಗಾರನಾಗಿ ಸತ್ತಾರ್. ಬಲಿಷ್ಠ ಹೊಡೆತ, ಅದ್ಭುತವಾದ ಹೊಡೆತ, ಸೀಮಾ ರೇಖೆ ದಾಟಿದಂತಹ ಚೆಂಡು ರಾಜಿಕ್ ರವರ ಬ್ಯಾಟ್ನಿಂದ 6 ಓಟಗಳು ದಾಖಲಾಗಿದೆ. ಸೂಪರ್ ಗಿಲ್ಲೀಸ್ ತಂಡಕ್ಕೆ ಒಂದು ಸುವರ್ಣ ಅವಕಾಶವನ್ನ ನೀಡ್ತಾ ಇದ್ದೇವೆ. ಸೂಪರ್ ಗಿಲ್ಲೀಸ್ ತಂಡ ಚಾಂಪಿಯನ್ ಪಟ್ಟವನ್ನ ತಮ್ಮದಾಗಿಸಿಕೊಂಡಲ್ಲಿ ವೆಸ್ಟರ್ನ್ ವಾರಿಯರ್ಸ್ ತಂಡದ ಪರವಾಗಿ 10,000 ರೂಪಾಯಿಯನ್ನ ಘೋಷಣೆ ಮಾಡಿರುತ್ತಾರೆ. ವೆಸ್ಟರ್ನ್ ವಾರಿಯರ್ಸ್ ತಂಡ ಒಂದು ಪಂದ್ಯಾಟವನ್ನ ಸೂಪರ್ ಗಿಲ್ಲೀಸ್ ತಂಡ ತಮ್ಮದಾಗಿಸಿಕೊಂಡಲ್ಲಿ ನಿಜಕ್ಕೂ ಕೂಡ ಅವಿಸ್ಮರಣೀಯ ಕ್ಷಣ ವೆಸ್ಟರ್ನ್ ವಾರಿಯರ್ಸ್ ತಂಡದ ಕ್ರೀಡಾಪಟುಗಳಿದ್ದಾರೆ. ಇಪ್ಪತ್ತೇಳು ಸೀಮಾ ರೇಖೆಯಲ್ಲಿ ಚೆಂಡು ಮತ್ತೊಮ್ಮೆ ಗಡಿ ದಾಟಿದೆ. ಚೆಂಡು ಬಲಿಷ್ಠ 2 ಹೊಡೆತಗಾರರು ಶರೀಫ್ ಹಾಗೂ ರಾಜಿಕ್. ಅದೇ ರೀತಿಯಲ್ಲಿ ಸೂಪರ್ ಗಿಲ್ಲೀಸ್ ತಂಡಕ್ಕೆ ಮತ್ತೊಂದು ಸುಂದರ ಅವಕಾಶ, ಸುವರ್ಣ ಅವಕಾಶ. ಈ ಒಂದು ಪಂದ್ಯಾಟದಲ್ಲಿ ಚಾಂಪಿಯನ್ ಪಟ್ಟವನ್ನ ಸೂಪರ್ ಗಿಲ್ಲೀಸ್ ತಮ್ಮದಾಗಿಸಿಕೊಂಡಲ್ಲಿ ತಂಡದ ನಾಯಕ ರಹೀಂ ರವರ ಪರವಾಗಿ 10,000 ರೂಪಾಯಿ ನೀಡಲಾಗುತ್ತದೆ. ಒಟ್ಟು 20,000 ರೂಪಾಯಿಗಳ ನಗದು ಘೋಷಣೆಯಾಗಿದೆ ಈಗಾಗಲೇ ಸೂಪರ್ ಗಿಲ್ಲೀಸ್ ತಂಡಕ್ಕೆ. ಈ ಒಂದು ಟೂರ್ನಿಯಲ್ಲಿ ಪ್ರಪ್ರಥಮ ಬಾರಿಗೆ ಟೈಟಾನ್ಸ್ ಹಾಗೂ ಸೂಪರ್ ಗಿಲ್ಲೀಸ್ ತಂಡ ಫೈನಲ್ಗೆ ಲಗ್ಗೆಯಿಟ್ಟಂತಹ ತಂಡವಾಗಿರುತ್ತದೆ. ಬಲಿಷ್ಠ ಹೊಡೆತ, ಸೀಮಾ ರೇಖೆ ದಾಟಿದಂತಹ ಚೆಂಡು, ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದೆ ಬಾರಿ ಶರೀಫ್. 5 ಚೆಂಡುಗಳಲ್ಲಿ 16 ರನ್ಗಳ ವೈಯಕ್ತಿಕ ಮೊತ್ತ. ರಾಜಿಕ್ ಪಾಲಿಬೆಟ ನಾನ್ ಸ್ಟ್ರೈಕರ್ ಆಗಿದ್ದಾರೆ. 5 ಚೆಂಡುಗಳಲ್ಲಿ 11 ಚೆಂಡಿನ ದಾಳಿ ಅಗಲವಾಗಿದೆ.
ಉತ್ತಮವಾದಂತಹ ದಾಳಿ ಬಾರಿ ಚುಕ್ಕಿಯಾಗಿದೆ. അങ്ങോട്ട് പോ അനീസെ അങ്ങോട്ട് പോ റിട്ടേൺ അങ്ങോട്ട് പോ ಚೆಂಡಿನ ದಾಳಿ ಈ ಬಾರಿ ಚುಕ್ಕಿಯಾಗಿದೆ. അങ്ങോട്ട് പോയി ഇരിക്കണ്ട ಅದೇ ರೀತಿಯಲ್ಲಿ ವೆಸ್ಟರ್ನ್ ವಾರಿಯರ್ಸ್ ತಂಡದ ನಾಯಕ ನೌಶಾದ್ ರವರ ಪರವಾಗಿ 10,000 ನಗದಿನ ಚೆಕ್ ಅನ್ನ ಈಗಾಗಲೇ ವೇದಿಕೆಯಲ್ಲಿ ನೀಡಲಾಗಿದೆ. ಫೇಸ್ಬುಕ್ ಲೈವ್ ರಾಜಿಕ್ ಬಾರಿ ಸ್ಟ್ರೈಕ್ನಲ್ಲಿ 5 ಚೆಂಡುಗಳಲ್ಲಿ 16 ರನ್ಗಳ ವೈಯಕ್ತಿಕ ಮೊತ್ತದೊಂದಿಗೆ ರಾಜಿಕ್ ಬಲಿಷ್ಠ ಬಡಿತ. ಸೀಮಾ ಗಡಿಯಲ್ಲಿದ್ದ ಚೆಂಡು ತೀರ್ಪುಗಾರರಿಂದ 4 ರನ್ಗಳ ಘೋಷಣೆ ಆಗ್ತಾ ಇದೆ. ದಾಳಿಗಾರನಾಗಿ ಜಾಫರ್ ಬಲಿಷ್ಠ ಹೋರಾಟ. ಅದ್ಭುತ ಕ್ರೀಡಾ ಪ್ರತಿಭೆ ಜಾಫರ್ ಅವರಿಂದ ಚೆಂಡಿನ ದಾಳಿ ನಡೀತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಇನ್ನು 5 ಚೆಂಡುಗಳು ಬಾಕಿ ಇದೆ. ಸೂಪರ್ ಕಿಲ್ಲೀಸ್ ತಂಡದ ಒಟ್ಟು ಗಳಿಕೆ 42 ಓಟಗಳು, 2 ಉದ್ದರಿಯ ನಷ್ಟದಲ್ಲಿ. ರಾಜಿಕ್ ಪಾಲಿಬಟ್ಟಾರ್ ಅವರ ವೈಯಕ್ತಿಕ ಮೊತ್ತ 7 ಚೆಂಡುಗಳಲ್ಲಿ 20 ರನ್ ಗಳಿಕೆಯೊಂದಿಗೆ ಈ ಬಾರಿ ರಾಜಿಕ್ ಪಾಲಿಬಟ್ಟಾರ್ ಅವರು ಪೆವಿಲಿಯನ್ ಅತ್ತ ಮರಳುತ್ತಾ ಇದ್ದಾರೆ. ಯಾವುದೇ ಕ್ರೀಡೆಯಲ್ಲಾಗಲಿ ಅದ್ಭುತ ಪ್ರದರ್ಶನ ತೋರುವಂತಹ ಒಬ್ಬ ಕ್ರೀಡಾಪಟು. ಕಳೆದ ಪಂದ್ಯಾಟದಲ್ಲಿ ವೆಸ್ಟರ್ನ್ ವಾರಿಯರ್ಸ್ ತಂಡಕ್ಕೆ ಆಘಾತ ಆಕ್ರಮಣಕಾರಿ ರೀತಿ ನೀಡುವಂತಹ ಕ್ರೀಡಾಪಟು ರಾಜಿಕ್ ಈ ಬಾರಿ ಪೆವಿಲಿಯನ್ ಅತ್ತ. ಎಲ್ಲರ ಚಿತ್ತ ಆಟಗಾರರತ್ತ, 2 ತಂಡದ ಆಟಗಾರರ ಚಿತ್ತ ನೇರವಾಗಿ ಇದೀಗ ಟ್ರೋಫಿಯತ್ತ. ನೋಡುಗರ ನೇರಗಳಿಗೆ ಆನಂದವನ್ನುಂಟು ಮಾಡುವಂತಹ ರಸಮಯ ರೋಚಕ ಪಂದ್ಯಾಟ ಮೈದಾನದಲ್ಲಿ ಬಲಿಷ್ಠ 2 ತಂಡಗಳು. 4ನೇ ಓವರ್ನ ಚಾಲ್ತಿಯಲ್ಲಿ 4 ಚೆಂಡುಗಳು ಬಾಕಿ ಇದೆ. 42 ಒಟ್ಟು ಗಳಿಕೆ, 3 ಉದ್ದರಿಯ ನಷ್ಟ. ಸೂಪರ್ ಕಿಲ್ಲೀಸ್ ತಂಡಕ್ಕೆ ಒಂದು ಪಂದ್ಯಾಟದ ಮನಾಗಿಸಿಕೊಂಡಲ್ಲಿ 50,000 ನಗದು ಹೋಗು ಆಕರ್ಷಕ ಟ್ರೋಫಿ ದೊರೆಯಲಿದೆ. ದಯವಿಟ್ಟು ಆದಷ್ಟು ಬೇಗನೆ ಸೂಪರ್ ಕಿಲ್ಲೀಸ್ ತಂಡವನ್ನು ಮಂಡ್ಯ ಸೇರಿಸಬೇಕು. ಸಮಯಾವಕಾಶ ಬಹಳ ಕಡಿಮೆ ಇದೆ. ತಂಡದ ಕ್ರೀಡಾಪಟುಗಳ ಗಮನಕ್ಕೆ. ಅದೇ ರೀತಿಯಲ್ಲಿ ಸೂಪರ್ ಕಿಲ್ಲೀಸ್ ತಂಡದ ಕ್ರೀಡಾಪಟುಗಳು ಸ್ವಲ್ಪ ಹಿಂದೆ ಸೇರಬೇಕು. ಚೆಂಡಿನ ದಾಳಿಯಲ್ಲಿ ಜಾಫರ್, ಸ್ಟ್ರೈಕ್ನಲ್ಲಿ ಅರ್ಷಾದ್. ಬಲಿಷ್ಠ ಬಡಿತ. ಗಗನ ಮಾರ್ಗದಲ್ಲಿದ್ದ ಚೆಂಡು ಔಟ್ ಆಗುವ ಸಾಧ್ಯತೆ ಇದೆ. ಅರ್ಷಾದ್ ರವರ ಉತ್ತರಿ ಪತನವಾಗ್ತಾ ಇದೆ. ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ ಅರ್ಷಾದ್. ಫಯಾಸ್ ಈ ಬಾರಿ ಅಸೀಕ್ ರವರ ಕೈಯಲ್ಲಿದೆ ಚೆಂಡು. ಅಳಿತಪ್ಪಿದಂತಹ ಚೆಂಡು, ಅಳಿತಪ್ಪಿದಂತಹ ದಾಳಿಗಾರ ಜಾಫರ್ ಅವರ ಕೈಯಿಂದ ಈ ಬಾರಿ ಅಂಕಪಟ್ಟಿಯಲ್ಲಿ ಮತ್ತೊಂದು ಓಟ ದಾಖಲಾಗಿದೆ. 2 ಚೆಂಡುಗಳು ಬಾಕಿ ಇದೆ 4ನೇ ಓವರ್ನಲ್ಲಿ. ಕೇವಲ 1 ಓಟಕ್ಕೆ ಸೀಮಿತವಾಗ್ತಾ ಇದೆ. ತೀರ್ಪುಗಾರರಾದಂತಹ ರಾಜ್ಯ ಮಟ್ಟದ ತೀರ್ಪುಗಾರರಾದಂತಹ ಅನೀಫಾ ಮಡಿಕೇರಿ ಬರಿತ. ಅದೇ ರೀತಿಯಲ್ಲಿ ಸಹ ತೀರ್ಪುಗಾರರಾಗಿ ಫಾಯಿಸ್ ಗೋಣಿಗಪ್ಪ, ಸ್ಕೋರರ್ ಆಗಿ ಆಶಿಮ್ ಕೆ, ಅದೇ ರೀತಿಯಲ್ಲಿ ನಿಸಾರ್ ಎಂ ರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ ಚೆಂಡು ಬಾಕಿ. ದಾಳಿಗಾರ ಜಾಫರ್. ಗುಡ್ಶಾಟ್ ಸೀಮಾ ಗಡಿಯಲ್ಲಿದ್ದ ಚೆಂಡು ಕೇವಲ 1 ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. 4 ಓವರ್ ನಮ್ಮ ವೆಸ್ಟರ್ನ್ ವಾರಿಯರ್ಸ್ ತಂಡದ ನಾಯಕ ನೌಶಾದ್ ರವರ ಪರವಾಗಿ 10,000 ನಗದು. ಸೂಪರ್ ಕಿಲ್ಲೀಸ್ ತಂಡದ ನಾಯಕ ರಹೀಂ ರವರ ಪರವಾಗಿ
ಚೆಂಡಿನ ದಾಳಿ ಬಾರಿ ಎಳಿ ತಪ್ಪಿದ ದಾಳಿಗಾರ 5ನೇ ಕ್ರಮಾಂಕದ ದಾಳಿಗಾರ ಅದ್ಭುತ ಪ್ರತಿಭೆ ನೌಫಲ್. ಚಬ್ಬು ಫಸ್ಟ್ ಟೈಮ್ ಬಲಿಷ್ಠ ಹೊಡೆತ ಮತ್ತೊಮ್ಮೆ ಸೀಮಾ ಗಡಿಯಲ್ಲಿದೆ ಚೆಂಡು, ಆದರೆ ಕೇವಲ ಒಂದು ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ದಾಳಿಗಾರನಾಗಿ ಕಡಗ ಗ್ರಾಮದ ಹೆಮ್ಮೆಯ ಕ್ರೀಡಾಪಟು ಶಕ್ತಿ ಪತ್ರಿಕೆಯ ವರದಿಗಾರ ನೌಫಲ್. ಮತ್ತೊಮ್ಮೆ ಅಳಿ ತಪ್ಪಿದ ಚೆಂಡು ಅಗಲವಾಗಿದೆ. ಚೆಂಡಿನ ಪ್ರಯೋಗ ಗುಡ್ಸಾಡ್ ಸೀಮಾ ರೇಖೆಯಲ್ಲಿದೆ ಚೆಂಡು. ಕ್ಷೇತ್ರ ರಕ್ಷಣೆಯಲ್ಲಿ ಅದ್ಭುತ ಪ್ರದರ್ಶನ. ಚುರುಕಿನ ಓಟಕ್ಕೆ ಪ್ರಯತ್ನ ಈ ಬಾರಿ ಒಂದು ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಕೊನೆಯ ಓವರ್ನ ಚಾಲ್ತಿಯಲ್ಲಿ ಇನ್ನು 4 ಚೆಂಡುಗಳು ಬಾಕಿ ಇದೆ. ಚೆಂಡಿನ ದಾಳಿ ಅತ್ಯಂತ ನಿಖರವಾಗಿದೆ, ಚುಕ್ಕಿಯಾಗಿದೆ. ಬಹಳ ಬೇಗದಿಂದ ಓಡಿದಂತಹ ಅಂಕಪಟ್ಟಿ ಇದೀಗ ನಿಧಾನಗತಿಯಿಂದ ಸಾಗ್ತಾ ಇದೆ. ಸಮೀರ ಬರುವುದರಿ ಪತನವಾಗ್ತಾ ಇದೆ. ಸೂಪರ್ ಗಿಲ್ಲೀಸ್ ಕಡಂಗ ತಂಡದ ಒಟ್ಟು ಗಳಿಕೆ 49 ಓಟಗಳು. ನಾನ್ ಸ್ಟ್ರೈಕ್ ತಂಡದ ನಾಯಕನ ಆಗಮನ 49. ಐದನೇ ಓವರ್ನ ಮುಕ್ತಾಯಕ್ಕೆ ಇನ್ನೊಂದು ಚೆಂಡು ಮಾತ್ರ ಬಾಕಿ ಉಳಿದಿದೆ. ಸೂಪರ್ ಗಿಲ್ಲೀಸ್ ಕಡಂಗ ತಂಡದ ಒಟ್ಟು ಮೊತ್ತ 49. ಇದರೊಂದಿಗೆ 5 ಓವರ್ನ ಮುಕ್ತಾಯದಲ್ಲಿ ಸೂಪರ್ ಗಿಲ್ಲೀಸ್ ಕಡಂಗ ತಂಡದ ಒಟ್ಟು ಗಳಿಕೆ 49 ಓಟಗಳು. 30 ಚೆಂಡುಗಳಲ್ಲಿ 50 ಓಟಗಳ ಅವಶ್ಯಕತೆ ಇದೆ ಈ ಬಾರಿ ಟೈಟಾನ್ಸ್ ಕಡಂಗ ತಂಡಕ್ಕೆ ಒಂದು ಪಂದ್ಯಾಟ ತಮ್ಮದಾಗಿಸಿಕೊಳ್ಳಲು. ವೇಗವಾಗಿ ಸಾಗುತ್ತಿದ್ದಂತಹ ಮಾಡ್ತಾ ಇದ್ದಾರೆ ಬಲಿಷ್ಠ 2 ಕ್ರೀಡಾಪಟುಗಳು, ಅಡಿಬಡಿ ದಾಂಡಿಗರು. ಅನೇಕ ಪಂದ್ಯಗಳಲ್ಲಿ ಇಂದು ಟೂರ್ನಿಯಲ್ಲಿ ಅತ್ಯಧಿಕ ಪಾರ್ಟ್ನರ್ಶಿಪ್ ಹೊಂದಿರುವಂತಹ 2 ಪ್ರತಿಭೆಗಳು ಇದೀಗ ಟೈಟಾನ್ಸ್ ತಂಡದ ಪಾಳೆಯದಲ್ಲಿ ಆರಂಭಿಕ ದಾಂಡಿಗರಾಗಿ. ಯುವ ಪ್ರತಿಭೆಗಳು ಅನುಭವಿ ಪ್ರದರ್ಶನ ತೋರಬಲ್ಲಂತಹ 2 ಪ್ರತಿಭೆಗಳು ಇದೀಗ ಸ್ಟ್ರೈಕ್ ಹಾಗೂ ನಾನ್ ಸ್ಟ್ರೈಕ್ ಆಗಮನ ಮಾಡ್ತಾ ಇದ್ದಾರೆ.